ಈಗೇನಾರು ಅವರಲ್ಲಿ ಬಂದು ಅಪ್ಪಿ ತಪ್ಪಿ ಮನೆ ಮುಂದೆ ನಿಂತ್ಕೊಂಡು ಗಲಾಟೆ ಮಾಡಿದ್ರೆ ಏನೋ ಮಾಡ್ಲಿ, ಬೀಗರು ಮರ್ಯಾದೆ ಹೋಗುತ್ತಲ್ಲೋ ದೇವ್ರೇ. ಮಮ್ಮಿ, ಈ ಮನೆ ಅಡ್ರೆಸ್ ಯಾಕೆ ಕೊಟ್ಟು ಬಂದೆ? ಅಷ್ಟು ಗೊತ್ತಾಗಲ್ಲ ನಿನ್ಗೆ? ಇನ್ನೇನೋ ಮಾಡ್ಲಿ, ಕಷ್ಟ ಕಾಲದಲ್ಲಿ ಬೀಗರು ಮನೆಯವರು ಮೂಕರಾಗ್ತಾರೆ ಅಂತ ನನಗೇನ್ ಗೊತ್ತಿತ್ತು? ಸಾಯೋ ಸ್ಥಿತಿ ಇದ್ರು ಸಹಾಯ ಮಾಡ್ತಾ ಇದ್ರೆ ಏನು ಬಡ್ಕೊಂಡು ಏನು ಬಂತು? ಒಂದೇ ಸಮ ಬಲ್ಗಂಡ್ ಹೊಡ್ಕೊತಾ ಇದೆ. ಅದ್ ಸಾಲ್ದು ಅಂತ ಮನೆ ಎದುರುಗಡೆನೆ ಕಾಗೆ ಬೆಳಗ್ಗೆಯಿಂದ ಕಾ 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 ಅಂತ ಬಾಯಿ ಬಡ್ಕೋತೈತೆ. ಅಪಶಕ್ನ ಏನು ಅಂತ ಈಗ ಗೊತ್ತಾಯ್ತು. ಮಗ ಕಷ್ಟಪಟ್ಟು ದುಡ್ದಿದ್ದಕ್ಕೆ 4 ಕಾಸು ಸಿಕ್ಕಿತು, ಆದ್ರೆ ಅದ್ರ ಮೇಲೂ ಈ ಹಣಗಳು ಕಣ್ಣು ಬಿತ್ತು. ಅತ್ತೆ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ನಿಮ್ಗಲ್ದಿ ಇನ್ಯಾರಿಗೆ ಸಹಾಯ ಮಾಡ್ತೀವಿ ಹೇಳಿ? ಹೌದಮ್ಮ, ಸಹಾಯ ಮಾಡಿದ್ಯಾ ಇಲ್ಲ ಅಂತ ಯಾವ ಬಾಯಲ್ಲಿ ಬಡ್ಕೊಂಡು ಹೇಳಿ ನಾನು? ತಪ್ಪಾಗುತ್ತೆ, ಸಹಾಯ ಮಾಡಿದ್ಯಾ. ಆದ್ರೆ ಈಗಿನ ಪರಿಸ್ಥಿತಿ ಹೇಳು, ಅವ್ರು ಏನಾದ್ರು ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ ನಮ್ ಬೀಗರು ಮರ್ಯಾದೆ ಹೋಗುತ್ತೆ. ನಾನಿರಲ್ಲ, ನನ್ ಕೈಲಾಗಲ್ಲ. ಸುಂದ್ರು ನಾನು ಉಳಿಯಲ್ಲ. ನೀನೇ ಉಳಿದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಮಮ್ಮಿ? ನಾನು ಏನಾರು ಮಾಡ್ಕೊಂಡು ಹೋಗ್ಬಿಡ್ತೀನಿ. ಅಮ್ಮ ಮಗ ಇಬ್ರು ಒಂದೇ ರಾಗ, ಒಂದೇ ಹಾಡು, ಮುಖಗಳು ಬೇರೆ, ಮುಖವಾಡಗಳು ಒಂದೇ. ಕಾಂತಮ್ಮತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ ಅನ್ನೋದು ತುಂಬಾ ಸುಲಭ ಕಣಪ್ಪ. ಆದ್ರೆ ಕಷ್ಟದಲ್ಲಿದ್ದಾಗ ಕೈ ಹಿಡಿದು ಕಾಸು ಕೊಟ್ಟು ಕಾಪಾಡೋದಿದೆಯಲ್ಲ, ಅದು ಬಹಳ ಕಷ್ಟ. ಹೋಗ್ಲಿ ಬಿಡು, ಮಗನೇ ಆಗ್ಲಿಲ್ಲ ಅಂದಮೇಲೆ ಇನ್ಯಾರಾದ್ರೂ ಏನ್ ಮಾಡ್ತಾರೆ? ನೀನೇ ನನ್ನ ಮಗನ ಸಹಾಯ ಮಾಡಕ್ಕೆ? ಬಿಡು, ಒಂದು ಮಾಡ್ಕೊತೀನಿ. ಹಾಗೆ ಅನ್ಕೊಳ್ಳಿ. ಮತ್ತೆ ತಗೊಳ್ಳಿ, ಇದರಲ್ಲಿ 50,000 ಇದೆ. ನೀವು ಯಾರಿಗೆ ಕೊಡ್ಬೇಕಂದ್ರಲ್ಲ ಅವ್ರಿಗೆ ಕೊಟ್ಬಿಡಿ. ಇದೆಲ್ಲ ಬೇಡಾಗಿತ್ತು. ತಗೊಳ್ಳಿ. ಮಮ್ಮಿ, ಆಗ್ಲೇ ಸುಬ್ಬು ಹೇಳಿದ್ನಲ್ಲ ಮಗ ಇದ್ದಂಗೆ ಅಂತ. ಪರವಾಗಿಲ್ಲ, ತಗೋ. ಅಥವಾ ನಾನೇ ಕೊಟ್ಟೆ ಅಂತ ಅನ್ಕೋ. ಮುಚ್ಚ ಬಾಯಿ, ಮಗ ಅಂತೆ ಮಗ. ಬಾಯಿಗೆ ನೀರು ಬಿಡಕ್ ಬಂದಾರ ಇವಾಗ್ಲೇ. ಒಂದ್ ಕಂಡಲ್ಲ ಅಂತಾರಲ್ಲ, ಸುಳ್ಳಲ್ಲ ನೋಡು. ಕಾರ್ತಿಕ್, ತಗೊಳ್ಳಿ ಕಾಂತಮ್ಮ. ನೀಟಾಗಿ ನಿಜವಾಗ್ಲೂ ಮುಖ ಕಣ. ನಿನಗೆ ಒಳ್ಳೇದಾಗಿ ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಇರೋ ದುಡ್ಡೆಲ್ಲ ಈ ಮುದ್ಕಿನ ಕಿತ್ಕೊಂಡ್ರೆ ಎಂಥ ದೊಡ್ಡ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು, ಅದಕ್ಕೆ ತಕ್ಕ ಹಾಕಿ ಬಟ್ಟೆ ಬರೆ ಬ್ಯಾಗು ಬುಕ್ಸು ಎಲ್ಲ ತಗೋಬೇಕಲ್ಲ. ಅಣ್ಣ, ಹೇಗಿದ್ರು ನಿನ್ನ ಹತ್ರ 49,000 ಉಳಿದಿದೆ. ಹೈಯರ್ ಸ್ಟಡೀಸ್ ಅಂತ ನಾನು ದೊಡ್ಡ ಕಾಲೇಜಿಗೆ ಹೋಗಬೇಕು. ಅದಕ್ಕೆ ಬುಕ್ಸ್ಗಳು ಬಟ್ಟೆ ಬ್ಯಾಗ್ ಅಂತ ತುಂಬ ಖರ್ಚಾಗತ್ತೆ. ಈಗಲೇ ಏನಕ್ಕೆ ಅದೆಲ್ಲ ಏನೂ ಇಲ್ಲ ಅಂದರೆ ಓದಕ್ಕಾಗಲ್ವಾ? ಅಮ್ಮ, ಅದು ಹಾಗಲ್ಲ ಅಮ್ಮ. ದೊಡ್ಡ ಕಾಲೇಜಿಗೆ ಹೋಗ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ಎಷ್ಟಿದ್ರೂ ಸಾಕಾಗಲ್ಲ ಅಣ್ಣ. ಅಲ್ಲಿಗೆ ಬರೋರೆಲ್ಲ ದೊಡ್ಡವ್ರ ಮಕ್ಕಳೇ. ನಾನೊಬ್ಳೆ ಗತಿ ಇಲ್ದಿರೋಳ್ ಥರ ಹೋಗಬೇಕು. ಹೌದು ಕಣೆ, ನಾವು ಗತಿ ಇಲ್ದವರು. ಹಾಗಂತ ಯಾರು ವಿದ್ಯೆ ಹೇಳ್ಕೊಳಲ್ವಾ? ಅಪ್ಪ, ಅವಳು ಹೇಳೋದ್ರಲ್ಲಿ ಅರ್ಥ ಇದೆ. ನನ್ನ ತಂಗಿ ಚೆನ್ನಾಗಿ ಓದಬೇಕು. ಅವಳಿಗೆ ದುಡ್ಡಿನ ವಿಷಯದಲ್ಲಿ ಕಾಲೇಜಲ್ಲಿ ಅವಮಾನ ಆಗಲಿ ಮುಜುಗರ ಆಗಲಿ ಆಗಲೇಬಾರ್ದು. ನಾನು ಹೇಳಿದ್ದೀನಲ್ವಾ, ಅದೆಷ್ಟೇ ಕಷ್ಟ ಆದರೂ ನಾನು ಅವಳನ್ನು ಓದಿಸ್ತೀನಿ ಅಂತ. ತಗೋಬರ, ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿಕೊಂಡು ಮಿಕ್ಕಿದ್ದು ಮನೆ ಖರ್ಚಿಗೆ ಅಂತ ಅಮ್ಮಂಗೆ ಕೊಟ್ಬಿಡು. ಸರಿ, ನೀವೆಲ್ಲ ಊಟ ಮಾಡಿ. ಸುಬ್ರಹ್ಮಣ್ಯ, ಬಾರ ಊಟ ಬಡಿಸ್ತೀನಿ. ಬೇಡಮ್ಮ, ನನಗೆ ಹಸಿವಿಲ್ಲ.
ರೀ ಬನ್ರಿ. ಏಯ್ ಏನು ಬಕ ನೋಡ್ಕೊಂಡು ನಿಂತಿದ್ಯಾ? ಹೋಗೆ ಊಟ ಮಾಡಾಗೆ. ಕುದುರೆ ಒಂದಿದ್ದಿದ್ರೆ ಇನ್ನ ಹೆಂಗ ಆಡಲ್ಲ. ಅಮ್ಮನ ಕೈಯಲ್ಲಿ ಕಾಸಿದೆ, ಏನಾದರೂ ಫಿಟ್ಟಿಂಗ್ ಇಟ್ಟು ಆ ಕಾಸನ್ನ ಕಿತ್ಕೊಂಡ್ರೆ ನಾಳೆ ಬೆಟ್ಟಿಂಗಿಗೆ ಒಂದು ದಾರಿ ಆಗತ್ತೆ. ಇಲ್ಲಲ್ಲ, ನಾಳೆ ರೇಸ್ ಕೋರ್ಸ್ಗೆ ಹೋಗ್ಬಿಟ್ರೆ ಪಕ್ಕಾ ಜಾಕ್ಪಾಟು. ಮಮ್ಮಿ ಏನು ಮಮ್ಮಿ ನೀನು ಊಟ ಮಾಡ್ಬೇಕಾದ್ರೂ ದುಡ್ಡು ಇಟ್ಕೊಂಡೆ ಊಟ ಮಾಡ್ಬೇಕಾ? ನನ್ನ ಕೈಲಿ ಕೊಟ್ಟಿರು, ನಾನು ಸೇಫಾಗಿ ಇಟ್ಕೊಂಡಿರ್ತೀನಿ. ನಿಂದು ಊಟ ಆದಮೇಲೆ ಕೊಡ್ತೀನಿ. ಲೇ ಕೃಷ್ಣ ಸುಂದರ, ಅದೊಂದ್ಸರಿ ಸೇಫ್ ಲಾಕರ್ ಸೇರ್ತು ಅಂದ್ರೆ ಸೇಫ್ ಅಂತಾನೆ ತಿಳ್ಕೊಬಿಡು. ಅದು ಸರಿ, ನನಗೇನು ಇಲ್ವಾ? ನಿನಗ ಯಾಕಿಲ್ಲ? ಧನಲಕ್ಷ್ಮಿ, ನಿನ್ ಗಂಡಗೆ ಇವತ್ತು ಕಾಕನ ಅಂಗಡಿದು 4 ಬೋಟಿ ಎಕ್ಸ್ಟ್ರಾನೇ ಹಾಕವ. ಮಮ್ಮಿ ಅದಲ್ಲ, ಇದ್ರ ಹತ್ರ ಅಷ್ಟೊಂದು ದುಡ್ಡು ಇದೆಯಲ್ಲ, ನನಗೇನು ಕೊಡಲ್ವಾ ಅಂತ ಕೇಳಿದೆ. ಲೇ ಕೃಷ್ಣ ಸುಂದರ, ಇದನ್ನು ಕೇಳಕ್ಕೆ ಈ ತಾಯಿ ಹತ್ರ ಯಾಕೋ ಮುಜುಗರ ನಿನಗೆ? ಅಷ್ಟೇ ತಾನೆ? ಕಣ್ಬಿಡ್ಬಾರ್ದು. ಮಮ್ಮಿ ಇದೇನಿದೆ 50 ರೂಪಾಯಿ? 50 ರೂಪಾಯಿಗೆ ಏನು ಬರುತ್ತೆ? ಮುಚ್ಕೊಂಡಿರ್ಬೇಕು. 50 ರೂಪಾಯಿ ಏನು ಬರುತ್ತೆ ಅಂದರೆ, ನಾವು ಸಣ್ಣರಿದ್ದ ನಮ್ಮ ಅಪ್ಪ ಅಮ್ಮನ ದುಡ್ಡು ಕೇಳಿದ್ರೆ 50 ಪೈಸೆ ಕೊಡೋರು. 50 ಪೈಸಕ್ಕೆ ಓಡೋಗಿ ಬೋಟಿ ತಗೊಂಡು 10 ಬಿಲ್ಡಿಂಗ್ ತಿನ್ಕೊಂಡು ಓಡ್ ಬರ್ತಿದ್ವಿ. ಅಷ್ಟು ಮಜಾ ಮಾಡ್ತಿದ್ವಿ. ನಿನಗೆ 50 ರೂಪಾಯಿ ಕೊಟ್ಟಿದ್ದೀನಿ, ಒಗಲೇ ಮಜಾ ಮಾಡು. ಕೈಗೆ ಕಾಸು ಬರ್ತಿದ್ದಾಗೆ ಮಗನ್ನೇ ಕಾಲು ಕಸ ಮಾಡಿಬಿಟ್ಟೆ ಅಲ್ವಾ? ರೌಡಿ ಮಮ್ಮಿ, ಇರಲಿ, ನೋಡ್ಕೋತೀನಿ ನಿನ್ನ. ಹೋಗು ಅಂತ ಹೇಳಿದೆ ತಾನೆ? ಹೋಗಲೇ, ಅನ್ನದ್ಮೇಲೆ ಕಣ್ಣು ಬಿಡ್ಬೇಡ. ಪಟ್ನೋ ಬರುತ್ತೆ ನನಗೆ. ಶ್ರಾವಣಿ ಮೇಡಮ್ ಮೆಸೇಜ್ ಕಳಿಸಿದ್ದಾರೆ. ಸರ್ಪ್ರೈಸ್ ಹೇಗಿತ್ತು ಸುಬ್ಬು? ನಿನಗೆ ಖುಷಿ ಆಗುತ್ತೆ ಅಂತ ನನಗೆ ಗೊತ್ತು. ಹೇಗೋ ಬೈಕ್ ಕಳ್ದೋಗಿದೆಯಲ್ಲ, ಈಗ ಹೊಸ ಬೈಕ್ ತಗೋ. ನಾನೀಗ ಕಳ್ಸಿರೋದು ಲೋ ಮೇಂಟೆನೆನ್ಸ್ ಗಾಡಿಗಳು. ಇದರಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಬುಕ್ ಮಾಡು, ಓಕೆನಾ? ಕಾಂತ, ಮತ್ತೆ ನೀವೇನಿಲ್ಲಿ? ಮಕ್ಕಳಕ್ಕೆ ಏನು ಗಿಲ್ ಮಲಗ್ತೀರಾ? ಮತ್ತೆ ಅಲ್ಲ, ಮಗನ ಜೊತೆ ಇರಕ್ ಬಂದಿದ್ದೀನಿ ಅಂದ ತಕ್ಷಣ ಮಗ ಸೊಸೆ ಮಧ್ಯ ಮಲಗಕ್ಕಾಗತ್ಯ? ಅಥವಾ ನಿಮ್ಮ ಅಪ್ಪ ಅಮ್ಮನ ಮಧ್ಯೆ ಹೋಗಿ ಮಲ್ಕೊಳ್ಳ? ಇನ್ನು ಸುಬ್ಬು ದುಡಿಯೋ ಹುಡುಗ, ಅವ್ನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಈ ಮನೆಗೆ ಅಥವಾ ನಮ್ಮೆಲ್ರಿಗೂ ಬಟ್ಟೆಗೆ ಸಿಗೋದು. ಆಮೇಲೆ ನನಗೆ ಹಾಲಲ್ಲಿ ಮಲಗಿದ್ರೆ ಚಳಿ ಜಾಸ್ತಿ, ಅದಕ್ಕೆ ಉಳಿದಿದ್ದು ಇದೊಂದೇ ರೂಮು. ಬಂದ್ಬಿಟ್ಟೆ. ಅಂದ್ರೆ ಇವತ್ತು ರಾತ್ರಿ ಇಲ್ಲೇ ಮಲಗ್ತೀರಾ? ವರ ಕೊಡೋ ಲಕ್ಷ್ಮಿ, ಇವತ್ತೊಂದಿನ ರಾತ್ರಿ ಅಲ್ಲ ಕಡೆ, ಈ ಮನೆಯಲ್ಲಿ ಎಷ್ಟು ದಿನ ಇರ್ತೀನೋ ಅಷ್ಟೂ ರಾತ್ರಿನೂ ಇಲ್ಲೇ ಮಲ್ಕೊಳ್ಳೋದು. ಇಳಿಯ ಕೆಳಗೆ. ಏನು ಕೆಳಗಿಳಿಬೇಕಾ? ಮತ್ತೆ ಅಲ್ಲ, ವಯಸ್ಸಾಗಿದೆ ನನಗೆ, ಕೆಳಗೆ ಮಲ್ಕೊಳಕ್ಕಾಗತ್ತೇನೆ? ಅಲ್ಲ, ನೆಲದ ಮೇಲೆ ಮಲ್ಕೊಂಡ್ರೆ ಥಂಡಿ ಆಗುತ್ತೆ, ಥಂಡಿ ಆದ್ರೆ ಶೀತ ಆಗುತ್ತೆ, ಶೀತ ಆಗಿ ತಲೆನೋವು ಬಂದು ಜ್ವರಗಿರ ಬಂದ್ಬಿಟ್ರೆ ಅಷ್ಟೇ ಯಾಕೆ, ಕೈ ಕಾಲು ಏನಾದರೂ ಶಟ್ಕೊಂಡ್ಬಿಟ್ಟು ಲಕ್ಕೋಗಿಕ್ಕೋ ಹೊಡೆದ್ಬಿಟ್ರೆ ಮೊದಲೇ ಕೂತ್ರೆ ನಿಲ್ಲಕ್ಕಾಗಲ್ಲ, ನಿಂತ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಇಂಥದ್ರಲ್ಲಿ ನಾನು ಏನೇ ಮಾಡಲಿ? ಸಾಕು.
ಏನಮ್ಮ ಏನಾಯ್ತು? ಅಮ್ಮ ಏನು ಕೊಡ್ತಾ ಇದ್ರು? ಸಾಕು ಅಂತ ಅಷ್ಟು ಜೋರಾಗಿ ಕಿರ್ಚ್ಕೊಂಡಿಲ್ಲ. ಟಾರ್ಚರ್ ಕೊಡ್ತಾ ಇದ್ರು. ಏನಂದೆ? ಅಮ್ಮ ಹೋಗಿ ಬಿಡಮ್ಮ, ಏನ ಚಿಕ್ಕ ಹುಡುಗಿ ಮಾತಾಡ್ತಾಳೆ. ಬಾವಾ ನಿಮ್ಮಮ್ಮ ಇಲ್ಲೇ ಮಲಗ್ತಾರಂತೆ. ಏನ್ ಮಾಡದಮ್ಮ, ಅಮ್ಮಂಗೆ ಒಬ್ಬಳಿಗೆ ಮಲ್ಗಕ್ ಭಯ. ನಾನು ಬಂದಿಲ್ಲ ಮಲಗ್ಲ. ಹಾಗಲ್ಲ ಬಾವಾ, ನಾನ್ ಬೇರೆ ಓದ್ಕೊಳ್ಳೋ ಹುಡುಗಿ, ಮಧ್ಯರಾತ್ರಿ ಎಲ್ಲ ಓದ್ತಿರ್ತೀನಿ. ನೀನ್ ಲೈಟ್ ಹಾಕ್ಬಾರ್ದು, ಜೋರಾಗಿ ಓದ್ಬಾರ್ದು ಅಂದ್ರೆ ನಾನು ಏನ್ ಮಾಡ್ಲಿ? ನಿನ್ ತಲೆನೇ ಕೆಡ್ಸ್ಕೊಬೇಡ. ಅಮ್ಮ ಒಂದ್ಸತಿ ಮಲಗಿದ್ರೆ ಇನ್ನು ಬೆಳಗ್ಗೆನೇ ಎದೊಳ್ದು ಆಕಾಶ ತಲೆ ಮೇಲೆ ಬಿದ್ರು ಸುಮ್ಮನೆ ಹಿಂಗೆ ಹೊಚ್ಕೊಂಡು ಮಲ್ಕೊಂಬಿಟ್ಟಿರ್ತಾಳೆ. ಅವಳ ಹತ್ರ ಏನು ಅಷ್ಟೊಂದು ಕೇಳ್ಕತ್ತೀಯ? ಹಾಂ ಅಯ್ಯ ತರಕಾರಿ ಕಡೆ ಕೆಳಗೆ ಬಿದ್ಕ ನೀನು ತಗೊಳ್ಳಿ. ಓಯ್ ನೀನೇನು ಮಗ ನೋಡ್ಕೊತ ನಿಂತಿರೋದು? ಹೋಗೋ, ಬಿಟ್ರೆ ಇಲ್ಲೇ ಬಿದ್ಕೊಂಡ್ಬಿಡ್ತೀಯ. ಗುಡ್ ನೈಟ್ ಮಮ್ಮಿ. ಅಂದಾಗೆ ಆ ದುಡ್ಡನ್ನ ಜೋಪಾನವಾಗಿ ಇಟ್ಕೊಂಡಿದ್ಯಾ ತಾನೇ? ನಿನ್ನ ಕೈಗೆ ಏನು ಸಿಗಲ್ಲ. ಹೋಗ್ ಬಿದ್ಕ ಹೋಗ್. ಗುಡ್ ನೈಟ್ ವರು. ಬಿದ್ಕೋ ಕೆಳಗೆ. ಅಮ್ಮ ಸೊಂಟ, ಅಯ್ಯಪ್ಪ. ಲೈಟ್ ಆಫ್ ಮಾಡೆ. ವಾರ ಕೊಡ ಲಕ್ಷ್ಮಿ. ಮಲ್ಕೊಂಬಿಟ್ಲ ಹಂಗೆ. ಏನಾಯ್ತು? ಯಾಕೇನು ರಿಪ್ಲೈ ಇಲ್ಲ? ನಾಳೆ ಸಿಗ್ತೀಯ ತಾನೆ? ಆಯ್ತು, ಬರ್ತೀನಿ. ಯಾಕೋ ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ. ಮೊಬೈಲ್ ಸೈಲೆಂಟಲ್ಲಿ ಇಟ್ಕೋ, ಕಾಲ್ ಮಾಡ್ತೀನಿ. ಬೇಡ, ಈಗ ನನಗೆ ಮಾತಾಡೋಕ್ಕಾಗಲ್ಲ. ತಲೆ ನೋವ್ತಿದೆ, ಮಲ್ಕೊತೀನಿ. ಗುಡ್ ನೈಟ್. ಹೇಳಿ ಮೇಡಮ್. ಏನ್ ಸುಬ್ಬು, ಫೋನೇ ಎತ್ತಲ್ಲ ನೀನು? ಬೋನಸ್ ಬರ್ತಿದ್ದ ಹಾಗೆ ದೊಡ್ಡ ಮನುಷ್ಯ ಆಗ್ಬಿಟ್ಯಾ? ಯಪ್ಪ, ನೀವು ಇಷ್ಟೊಂದು ದೊಡ್ಡ ಮಾತಾಡಿದ್ರೆ ಫೋನ್ ಭಾರ ಆಗುತ್ತಲ್ವಾ, ಅದಕ್ಕೆ ಫೋನ್ ಎತ್ತಲ್ಲ ಮೇಡಮ್. ಆಹಾ, ಇಂಥ ಮಾತಿಗೇನು ಕಮ್ಮಿ ಇಲ್ಲ. ನಾನು ನಿನಗೋಸ್ಕರ ರಾತ್ರಿ ಎಲ್ಲ ಸರ್ಚ್ ಮಾಡಿ ಲೋ ಮೇಂಟೆನೆನ್ಸ್ ಹೈ ಮೈಲೇಜ್ ಇರೋ 2 ವೀಲರ್ಸ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಕಳ್ಸಿದ್ದೀನಿ. ಅಟ್ಲೀಸ್ಟ್ ಅದನ್ನ ನೋಡಿ ಒಂದು ಥ್ಯಾಂಕ್ಸ್ ಆದ್ರೂ ಹೇಳೋದು ಬೇಡ? ಕೊಬ್ಬು ಕೊಬ್ಬು ಸುಬ್ಬು ನೀನು. ಇಲ್ಲ ಮೇಡಮ್, ಅದು ಬೈಕ್ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಹಾ, ಬೈಕ್ ಬೇಡವಾ? ಯಾಕೆ ಸುಬ್ಬು? ಬೈಕ್ ಕಳ್ದೋಗಿದೆ ಅಂತ ಹೇಳ್ದೆ. ಇವಾಗ ಬೋನಸ್ ಬಂದಿದ್ದು ತಾನೇ, ಹೊಸ ಬೈಕ್ ತಗೋಬೋದಲ್ವಾ? ಅದು ಮೇಡಮ್, ಬೈಕ್ ಬೇಡ, ಕಾರ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ವಾವ್, ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಗಿದ್ರೆ ಸುಬ್ಬು ಇನ್ಮೇಲೆ ಕಾರಲ್ಲೇ ಬರ್ತಾನೆ ಅಂತ ಆಯ್ತು. ಹಾಗಿದ್ರೆ ಇರು, ನಾನೇ ನಿನಗೆ ಒಂದಿಷ್ಟು ಒಳ್ಳೆ ಕಾರ್ಗಳನ್ನ ಸಜೆಸ್ಟ್ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ, ನಾನೇ ಹುಡುಕ್ತೀನಿ. ನನಗೇನಾದರೂ ಡೌಟ್ ಇದ್ರೆ ನಿಮ್ಮನ್ನು ಕೇಳ್ತೀನಿ, ಓಕೆನಾ? ಹೌದಾ, ಸರಿ. ಮನೆಯಲ್ಲಿ ಎಲ್ರನ್ನೂ ಕೇಳು, ಎಲ್ರಿಗೂ ಯಾವ ಕಲರ್ ಇಷ್ಟನೋ ಅದೇ ಕಲರ್ ಬುಕ್ ಮಾಡು. ಮೈಲೇಜ್ ಚೆನ್ನಾಗಿರ್ಬೇಕು, ಮತ್ತೆ ತುಂಬಾ ದೊಡ್ಡ ಕಾರ್ ಏನು ತಗೊಳಕ್ ಹೋಗ್ಬೇಡ ಸುಬ್ಬು. ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಕಾರಿಗೆ ಸಿಸ್ಟಮು ನೀನು ತಗೊಳಕ್ ಹೋಗ್ಬೇಡ, ಅದನ್ನ ನಾನೇ ಸಜೆಸ್ಟ್ ಮಾಡಬೇಕು. ಸೌಂಡ್ ಕ್ವಾಲಿಟಿ ಹೇಗಿರ್ಬೇಕು ಗೊತ್ತಾ? ಸರಿ 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 ಮೇಡಮ್, ಅದನ್ನೆಲ್ಲ ನಾನು ನಿಮ್ಮನ್ನು ಕೇಳೇ ಮಾಡ್ತೀನಿ. ಹಾ, ಗುಡ್ ಸುಬ್ಬು. ಮತ್ತೆ ಎಷ್ಟೊತ್ತಿಗೆ ಬರ್ತೀಯಾ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಮೇಡಮ್, ರೆಡಿ ಆಗ್ತಾ ಇದೆ. ಸರಿ, ಬಾ. ಅಯ್ಯೋ 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 ದೇವ್ರೇ, ಬೆಂಗಳೂರಿನಲ್ಲಿ ಮೊದಲೇ ನೀರಿಗೆ ಬರ ಬಂದು ಕೂತಿದೆ, ಬಾಯಿ ಬಡ್ಕೊಳ್ಳೋಂತ ಪರಿಸ್ಥಿತಿ ಬಂದಿದೆ. ನೀನು ಕಾಲ್ ತೊಳ್ಕೊಳಕ್ಕೆ ಅರ್ಧ ಟ್ಯಾಂಕ್ ನೀರ್ ಖಾಲಿ ಮಾಡ್ಬಿಟ್ರೆ ಹೇಗಮ್ಮ? ನಿಂಗೆ ಬುದ್ಧಿ ಇದೆಯಾ? ಯಾರಿಗ್ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ಯಾ ನೀನು? ಏನ್ ಅನ್ಕೊಂಡಿದ್ಯಾ ನೀನು? ಕಾಲು ಕಸ ಆಗಿತ್ತು, ನೀರ್ ಬಿಟ್ಕೊಂಡೆ ಕಾಲ್ ತೊಳ್ಕೊಳ್ತಿದ್ದೆ. ಕಾಲು ನೀರಲ್ಲಿ ತೊಳ್ಕೊಳ್ದೆ ಕಲ್ಲಲ್ಲಿ ತೊಳ್ಕೊಳಕ್ಕಾಗುತ್ತಾ? ಏನ್ ಮಾತಾಡ್ತಿದ್ಯಾ ನೀನು? ಮಾರುತ್ತ ಮನೆಗೆ ಚೋಟುತ್ತ ಟ್ಯಾಂಕ್, ನೀರ್ ಖಾಲಿ ಆಗದೆ ಇನ್ನೇನಾಗುತ್ತೆ ಹೇಳು? ನೀ ಕೆಲಸ ನೀನು. ಆಹಾ, ಪಾಪ
ಪಾಪ ನಿನಗೋಸ್ಕರ ಹೊಸ್ದಾಗಿ ಬಂದಿದ್ಯಲ್ಲ, ಹೊಸ್ದಾಗಿ ಒಂದು ಸಪರೇಟ್ ಆಗಿ ಬೋರ್ ಕೊಡ್ತೀನಿ ತಡಿ. ಕೊರಿಸ್ಬೇಕು ಯಾಕಂದ್ರೆ ತಿಂಗಳ ಕೊಡೋಣ ಒಬ್ಬ ಅಡ್ಗೆನ. ಅಯ್ಯಯ್ಯಯ್ಯ ಬಾಡ್ಗೆನಾ? ಅಯ್ಯ ನೀವು ಕೊಡೋ 3 ಮತ್ತೊಂದು ಕಾಸಿಗೆ ಇಷ್ಟು ದೊಡ್ಡ ಮನೆ ಕಟ್ಸಿರೋದೇ ಹೆಚ್ಚಾಗೋಯ್ತು ಅಂತದ್ರಲ್ಲಿ ಈ ಮಾತೆಲ್ಲ ಬೇರೆ ಕೇಳ್ಬೇಕಾ ನಾನು? ಅಯ್ಯೋ ಬೀಗ್ರೆ, ಏನ್ ಮಾಡ್ತಿದ್ರಿ ಇಲ್ಲಿ? ಯಾಕೆ ಜಗಳ ಮಾಡ್ತಿದ್ದೀರಾ? ಅಯ್ಯ ನಾನ್ ಯಾಕೆ ಜಗಳ ಆಡ್ಲಿ? ಮೊದ್ಲು ಶುರು ಮಾಡಿ. ಏ, ನೀ ಯಾಕೆ ಜಗಳ ಆಡಿದ್ದು? ಸುಮ್ನೆ ಕೂತ್ಕೊ ನೀನು. ಎಲ್ಲ ಜಾಸ್ತಿ ಆಗೋಯ್ತು. ನಿಮ್ಗೆ ಬಾಡಿಗೆ ಮನೆ ಕೊಟ್ಟಿದ್ದು ಅಂದ್ರೆ ಇದೆಲ್ಲ ಅನ್ಕೋಬೇಕಾ ನಾನು ಇವ್ರ ಕೈಲ ನಾನು? ಇಲ್ಲ ಇಂದ್ರಮ್ಮವ್ರೆ, ಅವ್ರು ಸ್ವಲ್ಪ ಹಾಗೆ ಇಲ್ಲ, ದಯವಿಟ್ಟು ನೀವೇನು ಅನ್ಕೋಬೇಡಿ. ಅಯ್ಯೋ ಏನಾದ್ರೂ ಹಾಳಾಗೋಗ್ಲಿ, ನಿಮ್ಮನ್ನೆಲ್ಲ ಈ ಮಟ್ಟಕ್ಕೆ ಬರಕ್ ಬಿಟ್ಕೊಂಡಲ್ಲ ನಂದೇ ತಪ್ಪು. ಈಗ ನೀವು ಇವತ್ತು ಈ ಮನೆಗೆ ಬಂದಾಗ ನೀವೇನ್ ಹೇಳಿದ್ರಿ? ಏನಂದಿದ್ರು? ಈ ಮಾತಾಡ್ಬೇಡ, ಸುಮ್ನೆ ನಿಂತ್ಕೊಳ್ಳಲ್ಲ. ಮಾತಾಡ್ಬಾರ್ದು. ಏ ನಿನ್ನ ಹತ್ರ ಏನ್ ಮಾತಾಡೋದು? ನೀವು ಮೊದ್ಲು ಮನೆಗ್ ಬಂದಾಗ ಏನಂದಿದ್ರಿ? ಏನಂದಿದ್ರು? ನಾನು ನನ್ನ ಗಂಡ 2 ಮಕ್ಕಳು ಅಂದಿದ್ರಿ ಅಲ್ವಾ? ಅಂದ್ರು. ಮಗಳಿಗೆ ಮದುವೆ ಆಗಿದೆ, ಆ ಮಗಳು ಮತ್ತೆ ಅಳಿಯ ತಿಂಗಳಿಗೊಂದ್ಸರಿನೋ 2 ತಿಂಗಳಿಗೊಂದ್ಸರಿನೋ ಬಂದು ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ಏನಾಯ್ತು? ಬೇಡ ಸುಮ್ಮನೆ ನಿಂತ್ಬಿಟ್ರೆ ಸರಿ. ಮಗಳು ಪಾಪ ತವ್ರ ಮನೆಯಲ್ಲೇ ಜಾಂಡ ಹುಡ್ಕೊಂಡ್ ಕೂತ್ಕೊಂಡ್ಬಿಟ್ಲು, ಗಂಡನ್ ಮನೆಗ್ ಹೋಗ್ಲೇ ಇಲ್ಲ. ನಿಮ್ಮನೆ ಕತೆ ನಮ್ಗೆ ಹಾಕ್ಬೇಕು, ಹಾಳಾಗೋಗ್ಲಿ ಅಂತ ನಾನು ಸುಮ್ನೆ ಇದ್ನಾ? ಆಮೇಲೆ ಏನಾಯ್ತು? ಮಗ ಸಾಲ್ದು ಅಂತ ಈಗ ಅಮ್ಮ ಬೇರೆ ಬಂದು ಒಕ್ಕೂಟ್ಕೊಂಡಿದ್ದಾಳೆ. ಇದೇ ಧರ್ಮಛತ್ರ ಕೆಟ್ಟೋಯ್ತಾ? ಧರ್ಮಛತ್ರ ಅನ್ಬೇಡ. ಧರ್ಮಛತ್ರ ಅಂದಿದ್ರೆ ನಾವ್ ಯಾಕೆ ಬಾಡಿಗೆ ಕೊಡ್ತಿದ್ವಿ? ಅಲ್ಲ, ಈ ಮುರುಕ್ಲು ಮನೆಗೆ ಬಾಡಿಗೆ ಕೊಡ್ತಿರೋದೇ ಹೆಚ್ಚು, ಅದು ನಮ್ಮಂತವ್ರು ಈ ಮನೇಲಿ ಇರೋದೇ ಹೆಚ್ಚು. ಏನಂದಿದ್ದು? ಮುರುಕ್ಲು ಮನೆ. ಅಯ್ಯೋ ನಮ್ಮ ಮನೆ ಮುರುಕಲ ಮನೆನಾ? ಬಿಡಿ ಕಾಂತಮುತ್ತೆ. ನೀರ್ ಸುಮ್ನಿರಪ್ಪ, ಸಾಕು. ನನಗಿವೆಲ್ಲ ಸಹಿಸ್ಕೊಳಕ್ ಆಗಲ್ಲ. ನಂದು ಮುರುಕಲ ಮನೆ ಅಂದ್ಮೇಲೆ ನೀವ್ ಯಾಕೆ ಇಲ್ಲಿದ್ದೀರಾ? ಈಗ್ಲೇ ಖಾಲಿ ಮಾಡ್ಕೊಂಡು ಗಂಟು ಮುದ್ದೆ ಎತ್ಕೊಂಡು ಹೋಗ್ತಾ ಇರ್ಬೇಕಷ್ಟೇನೆ. ಅಯ್ಯೋ ಇಂದ್ರಮ್ಮವ್ರೆ, ದಯವಿಟ್ಟು ಹಂಗೆ ಹೇಳ್ಬೇಡಿ. ನಮ್ಗೆ ಈ ಮನೆ ತುಂಬ ಒಗ್ಗೋಗಿದೆ. ಈ ಸಮಯದಲ್ಲಂತೂ ಮನೆ ಖಾಲಿ ಮಾಡೋದು ಆಗದೇ ಇಲ್ಲ. ಅಯ್ಯೋ ಕೃಷ್ಣಲಕ್ಷ್ಮಿ, ಅದ್ಯಾಕೆ ಅಷ್ಟೊಂದು ಗೋಗರ್ಕತ್ತಿದ್ಯಾ? ಎಷ್ಟು ಮಾತಾಡ್ತಾ ಬೇಡ ಅಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗಮ್ಮ. ಅಕ್ಕ ಏನೇ ನೋಡ್ತಿದ್ಯಾ? ಕಾಂತಮುತ್ತಿನ ಒಳಗಡೆ ಕರ್ಕೊಂಡು ಹೋಗಿ. ನೀರಿನ ಬಗ್ಗೆ ಮಾತಾಡ್ತೀಯಲ್ಲ, ನೀರು ಶಾಪ್ ನಿನಗೆ. ಹೋಗಮ್ಮ, ಸಾಕು, ಜಾಸ್ತಿ ಮಾತಾಡ ನೀನು. ಓಹೋ, ಅಲ್ಲ ಆರ್ಕೊಂಡು ಬಂದ್ಬಿಟ್ಟು ಮುದ್ಕಿ. ಮುದುಕಿ ಹೊರೇ ಹುಡುಗಿ 16 ವರ್ಷ ನೋಡ್ಕೊಂಡು ನಿಂತೀರಿ ಎಲ್ಲ. ನೋಡು ಕಾರ್ತಿಕೇಯ ಮುದ್ಕಿ ಅಂತ ನೋಡು. ಅವ್ನು ನಿಮ್ಮ ಬನ್ನಿ. ಇವ್ರಾರು ಇಂಡಸ್ಟ್ರಿಗೆ ನೋಡ್ತೀನಿ. ಮುದ್ಕಿ ಅಂತ ಮುದ್ಕಲಿ. ಸಾಕಪ್ಪ, ನನಗೆ ತಲೆನೋವು. ಮೊದ್ಲು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಷ್ಟೇ. ಅವ್ರಿಗೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಗೊತ್ತೇ ಆಗಲ್ಲ. ಬಡ ಬಡ ಅಂತ ಮಾತಾಡ್ತಾ ಇರ್ತಾರೆ. ಅವ್ರ ಬದಲು ನಾನ್ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಅದ್ ಹೇಗ್ ಬಿಟ್ಬಿಡಕ್ಕಾಗತ್ತೆ? ಮನೆ ಮುಂದೆ ಮಾನ ಹೋಗ್ತಾ ಇದ್ರೆ ಸಹಿಸ್ಕೊಂಡು ಸುಮ್ನೆ ಇರ್ಬೇಕಾ? ಅದೆಲ್ಲ ಆಗಲ್ಲ. ನಾನು ಆಗ್ಲೇ ಹೇಳದ್ನಲ್ಲ, ಮನೆ ಖಾಲಿ ಮಾಡ್ಕೊಂಡು ಹೋಗಿ. ಇಲ್ವಾ, ತಿಂಗಳಿಗೆ 3000 ಎಕ್ಸ್ಟ್ರಾ ಬಾಡಿಗೆ ಕೊಟ್ಟು ಇಲ್ಲ ಬಿದ್ದಿರಿ. ಅಯ್ಯೋ ಇಂದ್ರಮ್ಮವ್ರೆ, ದಿಢೀರಂತ 3000 ಎಕ್ಸ್ಟ್ರಾ ಕೊಡಿ ಅಂದ್ರೆ ಹೇಗ್ ಕೊಡೋಣ? ನಾವೆಲ್ಲಿಂದ ಕೊಡೋಣ? ಹೇಗ್ ಕೊಡೋದು ಅಂತಂದ್ರೆ ಇದ್ದಕ್ಕಿದ್ದ ಹಾಗೆ 3 ಜನ ಪೀಡೆಗಳು ಬಂದು ಒಕ್ಕೂಟ್ಕೊಂಡಿಲ್ವಾ? ಅದಕ್ಕೆ ಕೇಳ್ತಾ ಇರೋದು. ಆದ್ರೆ ಕೊಡಿ, ಇಲ್ಲಾಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ತಾರಯ್ಯ. ಅಮ್ಮ, ಆಮೇಲೆ ಮಾತಾಡೋಣ ಬಾಡಿಗೆ ಬಗ್ಗೆ. ಫಸ್ಟ್ ನೀನ್ ಬಾ. ಏ ದಡ್ಡ, ಇಷ್ಟೊತ್ತವರೆಗೂ ಇಷ್ಟು ನಾಟಕ ನಡೀತಾ ಇದೆ, ಬಂದ್ ಮಾತಾಡಕ್ಕಾಗಲ್ವಾ? ಸುಮ್ನೆ ನಿಂತಿದ್ದಾರೆ, ಕಲ್ತಾರ ನೀನು? ಅಮ್ಮ, ನೀನ್ ಇವಾಗ ಮಾತಾಡಿದ್ಯಲ್ಲ, ಫಸ್ಟ್ ಅವ್ರು ಅದನ್ನ ಜೀರ್ಣಿಸ್ಕೊಳ್ಳಿ. ಫಸ್ಟ್ ನೀನ್ ಬಾ. ಏನ್ ಅರ್ಗುಸ್ಕೊತಾರ ಇವ್ರು ಗೊತ್ತಾಗಲ್ವಾ? ನೋಡಿ, 3000 ಬಾಡಿಗೆ ಎಕ್ಸ್ಟ್ರಾ ಕೊಡ್ಬೇಕಷ್ಟೇ. ನೀರ್ ಜಾಸ್ತಿ ಖರ್ಚು ಮಾಡಿದ್ರೆ ನಾನು ಅಷ್ಟೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಬ್ಬಾ, ಗುಡುಗು ಸಿಡಿಲು ಮಿಂಚು ಎಲ್ಲ ಒಟ್ಟಿಗೆ ಬಂದು ನಿಂತಂಗಾಯ್ತು. ಆಶ್ರಯ ಕೇಳ್ಕೊಂಡ್ ಬಂದಿದ್ ಗೂಬೆ ಮರದ ಬುಡನೆ ಅಳ್ಳಾಡಿಸ್ತಿದ್ಯಲ್ರಿ. ಈ ಅಮ್ಮ ಮನೇಲಿ ಇರಕ್ ಬಂದಿದ್ದಾಳೋ ಇಲ್ಲ ನಮ್ಮನ್ನ ಖಾಲಿ ಮಾಡ್ಸಕ್ ಬಂದಿದ್ದಾಳೋ ಒಂದು ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಎಲ್ಲ ನಮ್ ಗ್ರಾಚಾರ. ಬೀಗ್ತಾ ಇರೋ ಬೀಗರ ಬಾಯಿನ ಮುಚ್ಚ ನಡಿ.